Wish you a happy married life and congratulations for the grand success of your film. Thank you. Thank you, sir. Thank you, sir. Namaste ji, namaste. ನಮಸ್ಕಾರ. Thank you, sir. Thank you so much. ನಮಸ್ಕಾರ. ನಮಸ್ತೆ. ನಮಸ್ಕಾರ. Thank you, sir. ಕಂಗ್ರಾಚುಲೇಷನ್. Thank you. ನಿಮ್ ಸಿನಿಮಾ ಸೂಪರ್, ತುಂಬಾ ಇಷ್ಟ ಆಯ್ತು ಸರ್. Thank you, sir. ಥಿಯೇಟರ್ ತುಂಬಾ ವಿಜುವಲ್ ಚಪ್ಪಾಳೆ ಜೋರಾಗಿತ್ತು ಸರ್. ವೆರಿ ಗುಡ್ ಸರ್. ಬನ್ನಿ 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 ಬೇಗ ಬನ್ನಿ 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 ಇಟ್ಕೊಂಬಿಡಿ ಈಗ ಮುಂದೆ ಮಾಮೂಲಿ ಕ್ಯಾಮ್ರಾ ಇಟ್ಕೊಂಬಿಡಿ ಬೇಗ ಬೇಗ ಒಂದು ನಿಮಿಷ ರೀ, ಒಂದು ನಿಮಿಷ. ಹಲೋ ಸ್ವಪ್ನ, ನಾನು ಲೈನ್ ಕಾಣಿಸ್ತಾ ಇದ್ದೇನೆ. ಓಕೆ ಓಕೆ, ನೀವು ಲೈನ್ ರೆಡಿ ಮಾಡ್ಕೊಳ್ಳಿ. ಓಕೆ ಸರ್. ಓಕೆ ಸರ್. ಹಲೋ ಡೈರೆಕ್ಟ್ರೆ, ಕಂಗ್ರ್ಯಾಚುಲೇಷನ್. ಹಲೋ ಮೇಡಮ್, ಕಂಗ್ರ್ಯಾಚುಲೇಷನ್. Thank you. ದುಂದುಬಿ ಅನ್ನೋ ಸಿನಿಮಾ ಇವತ್ತಿನ ದಿವಸ ರಿಲೀಸ್ ಆಗಿ ಸೆನ್ಸೇಷನಲ್ ಹಿಟ್ ಆಗಿ ರೆಕಾರ್ಡ್ಸ್ ನೆಲ್ಲ ಬ್ರೇಕ್ ಮಾಡಿ ಹಳೆ ರೆಕಾರ್ಡ್ ನೆಲ್ಲ ಸೈಡ್ ಇಟ್ಟಲ್ಲಿ ಹೊಸ ರೆಕಾರ್ಡ್ ನ ಸೃಷ್ಟಿ ಮಾಡಿ ಯಶಸ್ವಿಯಾಗಿ ಮುನ್ನುಗ್ತಾ ಇರೋ ಆ ಸಿನಿಮಾದ ನಿರ್ದೇಶಕ ವಿಜಯ್ ಇವತ್ತು ನಮ್ ಜೊತೆ ಲೈವ್ ಅಲ್ಲಿದ್ದಾರೆ. ಇವತ್ತೇ ಅವರ ಮ್ಯಾರೇಜ್, ಇವತ್ತೇ ಅವರ ಸಿನಿಮಾ ರಿಲೀಸು ಕೂಡ. ಇವೆರಡು ದೊಡ್ಡ ವಿಜಯೋತ್ಸವನೇ. ಈ ರೀತಿ ಒಂದೇ ದಿವಸ ಇವರ ವಿಜಯೋತ್ಸವನ ನೋಡ್ತಾ ಇರೋ ಪ್ರೇಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಅಂತ ಇದ್ದೀನಿ. ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ಸೇಮ್ ಟು ಯು ಮೇಡಮ್. ಸರ್, ನಿಮ್ದು ಲವ್ ಮ್ಯಾರೇಜ್ ಅಲ್ವಾ? ಹೌದು ಸರ್. ನಾನು ಕನ್ಸಲ್ ಕಡಿದ ನನ್ನ ಲವರೇ ನನಗೆ ಹೆಂಡತಿಯಾಗಿ ಬಂದಿದ್ದಾಳೆ. ಅದು ನನ್ನ ಅದೃಷ್ಟ. ಬರ್ತಿದ್ದ ಹಾಗೇನೆ ಒಂದು ದೊಡ್ಡ ಸೆನ್ಸೇಷನಲ್ ಹಿಟ್ ಕೂಡ ತಂದ್ರು. ಇದು ದೊಡ್ಡ ಅದೃಷ್ಟನೇ ಅಲ್ವಾ? ಹೌದು ಸರ್. ಥ್ಯಾಂಕ್ ಯು. ಇಷ್ಟು ದೊಡ್ಡ ಸೆನ್ಸೇಷನಲ್ ಹಿಟ್ ಕೊಟ್ಟರು ನೀವು. ಮೊದಲಿಗೆ ಆ ಎರಡು ಫ್ಲಾಪ್ ಸಿನಿಮಾಗಳು ಯಾಕೆ ಕೊಟ್ರಿ? ಅವಾಗ ಇವರು ನನ್ನ ಹೆಂಡತಿಯಾಗಿರ್ಲಿಲ್ಲ, ಅದಕ್ಕೆ. ಸರಿಯಾಗಿ ಉತ್ತರ ಕೊಟ್ರು ಅಲ್ವಾ? ಎಷ್ಟೇ ಆಗ್ಲಿ ನಿಮ್ಮ ಮಳಿ ಅದ ಬೇಕ್ರೆ. ಅಂದ್ರೆ ಇನ್ನು ಮುಂದಕ್ಕೆ ನಿಮ್ ಕಡೆಯಿಂದ ಫ್ಲಾಪ್ ಸಿನಿಮಾಗಳು ಯಾವ್ದೇ ಕಾರಣಕ್ಕೂ ಬರಲ್ಲ ಅಲ್ಲ? ಬರಲ್ಲ. ಓಹೋ, ಅದ್ ಹೇಗ್ ಹೇಳ್ತೀರಾ ನೀವು? ಈಗ ಇವರು ನನಗೆ ಹೆಂಡತಿಯಾಗಿದ್ದಾರೆ, ಅದಕ್ಕೆ. ಸರ್ ಸರ್ ಸರ್, ನಿಮಗ ಅಷ್ಟು ದೊಡ್ಡ ಸಾಧನೆ ಮಾಡಿದಾರಲ್ಲ, ನಿಮ್ ಫೀಲಿಂಗ್ ಏನು ಸರ್? ತುಂಬಾ ಸಲ ಬೈದಿದ್ದೀನಿ. ಅಪ್ಪ, ಹೇಳಿ 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 ಸರ್, ಯಾಕೆ ಬೈದ್ರಿ? ಹೇಳಿ ಸರ್, ಲೆವೆಲ್ ಇದೀವಿ. ಹೇಳಿ ಹೇಳಿ ಸರ್, ಲೆವೆಲ್ ಇದೀವಿ. ಸಂತೋಷ ಪಡಿಸುವಂತ ಹೆಂಗೆ? ಒಂದು ದೊಡ್ಡ ಸಕ್ಸಸ್ ಕೊಟ್ಟವನಲ್ಲ, ಅದಕ್ಕೆ ತುಂಬಾ ಸಂತೋಷ ಆಗ್ತಿರೋದು. ಮತ್ತೆ ಇಷ್ಟೊತ್ತು ನೀವು ದುಃಖ ಪಡ್ತಾ ಕಣ್ಣೀರ್ ಹಾಕ್ತಾ ಇದ್ರಲ್ಲ, ಬೈ ಬೈ ಬೈ. ಅದು ಹೇಳಿ ಆನಂದ ಬಾಷ್ಪ. ಚೆನ್ನಾಗಿ ಮಾತಾಡಿದ್ರಿ ಬೀಗ್ರೆ. ಎಷ್ಟೇ ಆಗ್ಲಿ ನಿಮ್ಮ ಬೀಗ್ರಲ್ವೇ. ಥ್ಯಾಂಕ್ ಯು ಸರ್. ಸಿನಿಮಾ ಇವತ್ತೇ ರಿಲೀಸ್ ಆಗಿದೆ. ನೀವು ಮದ್ವೆನ ಮುಂಚೆನೆ ಫಿಕ್ಸ್ ಮಾಡ್ಬಿಟ್ಟಿದ್ರಿ. ಹೌದು. ಆಲ್ರೆಡಿ 2 ಸಿನಿಮಾ ಮೊದಲೇ ಫ್ಲಾಪ್ ಕೊಟ್ಟಿದಾರಲ್ವಾ? ನಿಮಗ್ ಗೊತ್ತಿದ್ದೆ ಒಪ್ಕೊಂಡ್ರ? ಹೌದು. ನಾನು ಆರ್ಗ್ಯಾನಿಕ್ ತರಕಾರಿ ಬೆಳೆಯೋ ವೆಂಕಟರಾಮ್ ಅಂತ ನಿಮ್ಗೆ ಗೊತ್ತಲ್ವಾ? ಗೊತ್ತು ಸರ್. ಯಾವ ಬೀಜ ಹಾಕಿದ್ರೆ ಇಳುವರಿ ಚೆನ್ನಾಗ್ ಬರುತ್ತೆ ಅಂತ ನನಗ್ ಗೊತ್ತಾಗಲ್ವಾ? ಗೊತ್ತು ಸರ್. ಗೊತ್ತಿದ್ದು ಮತ್ತೆ ಯಾಕಯ್ಯ ಕೇಳ್ದೆ? ಬಹಳ ಚೆನ್ನಾಗಿ ಕೇಳಿದ್ರಿ ಬೀಗ್ರೆ. ಎಷ್ಟೇ ಆದ್ರೂ ನಿಮ್ ಬೀಗ್ರಲ್ವಾ? ಸ್ವಪ್ನ, ಈ ಬೀಗ್ರ ಅನುಬಂಧ ನೋಡ್ತಾ ಇದ್ರೆ ಹಾರ್ಟ್ ಟಚಿಂಗ್ ಆಗಿದೆ. ಲೈವ್ ಅಲ್ಲಿರೋ ನಮ್ಮ ಪ್ರೇಕ್ಷಕರಿಗೆ ಒಂದ್ ಒಳ್ಳೆ ಅನುಭವ, ಒಂದ್ ಅದ್ಭುತವಾದ ಉದಾಹರಣೆ ಆಗತ್ತೆ. ಹೌದು ಸರ್. ಸರ್, ನೀವ್ ಹೇಳಿ ಸರ್. ನಿಮ್ ಡೈರೆಕ್ಟ್ರು 2 ಫ್ಲಾಪ್ ಸಿನಿಮಾ ಹೇಳ್ಕೊಟ್ರು ಅಂತ ನೀವ್ ಹೇಳಿದ್ರೆ ನಮ್ಮ ಆಡಿಯನ್ಸ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ದುಮ್ದುಬಿ ಪ್ರೊಡ್ಯೂಸರ್. ನನ್ನ ಹೆಸರು ಮಣಿಕೊಂಡ, ಮನೆ ಹೆಸರು ಅನ್ನಕೊಂಡ. ನನಗೆಷ್ಟು ದೊಡ್ಡ ಸಕ್ಸಸ್ ತಂದ್ಕೊಟ್ಟಿರೋ ಅಂತ ನಮ್ಮ ಡೈರೆಕ್ಟರ್ ವಿಜಯ್ಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಸರ್, ನಾನ್ ಕೇಳಿದ್ದಲ್ಲ ಸರ್. ಇವಾಗ ಹೇಳ್ತೀನಿ. ನಾನು ಹೇಳದ್ ಕೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ನಾಳೆಯಿಂದಾನೆ ಈ ಸಿನಿಮಾನ 2000 ಥಿಯೇಟರ್ಗಳಲ್ಲಿ ರಿಪೀಟ್ ಶೋಗಳನ್ನ ಹಾಕೋದಕ್ಕೆ ಇವಾಗ್ಲೇ ಅಗ್ರಿಮೆಂಟ್ ಸೈನ್ ಮಾಡಿ ಬಂದೆ. ಅಂತದ್ರಲ್ಲಿ ವಿಜಯ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ ಅಲ್ವಾ? ಏನಿತ್ತು? ಅಲ್ಲಿ ನೋಡು ವಿಜಯ್, ಅವತ್ತು ನಿನ್ ಮಾತನ್ನ ಕೇಳಿದಕ್ಕೆ ಇವತ್ತು ನಮ್ಮವ್ರನ್ನ ಹೀಗ್ ನೋಡ್ತಿರೋದು. ಕೇಳ್ದೆ ಹೋಗಿದ್ರೆ ಇನ್ನೊಂದ್ ತರ ನೋಡ್ಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಥ್ಯಾಂಕ್ಸ್ ಯಾಕೆ? ಹೇಳ್ತೀನಿ. ನಮ್ ಡೈರೆಕ್ಟರ್ ನನ್ಗೆ ಅಷ್ಟು ದೊಡ್ಡ ಸಕ್ಸಸ್ ಕೊಟ್ರೆ ನಾನು ಅವ್ರಿಗೆ ಏನ್ ಕೊಟ್ಟು ಆ ಋಣನ ತೀರಿಸ್ಕೊಳ್ಳಿ? ನನಗ್ ಸಿನಿಮಾ ಮಾಡಿದ್ದಕ್ಕೆ ನಾನು ಈ ಕಾರನ್ನ ಗಿಫ್ಟ್ ಕೊಡ್ತಾ ಇದ್ದೀನಿ. ₹1,00,000 ಅಡ್ವಾನ್ಸ್ ಚೆಕ್ ಕೂಡ ಕೊಡ್ತಾ ಇದ್ದೀನಿ. ಅಮ್ಮ, ನಿನ್ ಕೈಯಿಂದಾನೆ ನಿಮ್ ಯಜಮಾನ್ರು ಕೊಡಮ್ಮ. ಇದೆಲ್ಲ ಯಾಕೆ ಸರ್? ಗನ್ಬೇಡಿ ಬಾವ ಅವ್ರೆ, ನಮ್ ತಂಗಿ ಬಂದಂತ ಸಮಯ. ನೆಕ್ಸ್ಟ್ ಸಿನಿಮಾ ಅಡ್ವಾನ್ಸು
ಬೇಡ ಅನ್ಬೇಡಿ ಬಾವ ಅವರೇ, ನಾವೆಲ್ಲ ಒಂದೇ ಫ್ಯಾಮಿಲಿ, ಮರಿಬೇಡಿ. ಸರ್ ಈ ಕಾರ್ ಕೊಡೋದು ಚೆಕ್ ಕೊಡೋದು ಅವೆಲ್ಲ ಆಮೇಲೆ ಇಟ್ಕೊಳ್ಳಿ ಸರ್. ಮೊದ್ಲು ಏನಾದ್ರು ಒಂದು ಹೇಳಿ ಸರ್, ಲೈವ್ ಹೋಗ್ತಾ ಇದೆ, ಕಾಂಟ್ರವರ್ಸಿ ಬೇಕು ಸರ್. ಸುಮ್ಮನೆ ಕುತ್ಕೊಳ್ಳಯ್ಯ, ಹಿಟ್ಟು ಹೊಡೆದಿರುವಾಗ ಫ್ಲಾಪ್ ಅಂತೆ, ಕಾಂಟ್ರವರ್ಸಿ ಫೇಲೋ. ಲೋಪಿ ಸರ್ಕೋ. ಆ ಟಮಟೆ ಸೌಂಡ್ ಏನ್ಲ ಬಾಮೈದ? ಟಮಟೆ ಸೌಂಡ್ ಅಲ್ಲ ಬಾವ, ಸಕ್ಸಸ್ ಸೌಂಡ್. ಫ್ಯಾನ್ಸ್ ಆಗಿರ್ತಾರೆ. ಏನಾಗ್ಲೇನಾ? ಮುಂಚೆ ತರ ಜನ ಯಾವ್ದಕ್ಕೂ ಲೇಟ್ ಮಾಡ್ತಾ ಇಲ್ಲ ಬಾವ, ಎಲ್ಲ ಫಾಸ್ಟ್. ಸೋಷಿಯಲ್ ಮೀಡಿಯಾ ಎಫೆಕ್ಟ್. ಸೋಷಿಯಲ್ ಮೀಡಿಯಾ ಎಲ್ಲ ಹಂಗೇನೆ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ಲೋ ಬಾಮೈದ, ಬಾವ ಇವ್ರನ್ ಎಲ್ಲೋ ನೋಡಿರಂಗೈತಲ್ಲ? ನನಗೂ ಹಾಗೆ ಅನಿಸ್ತಿದೆ ಬಾವ. ಡಾಕ್ಟರ್ ಧನ್ರಾಜ್ ಚಕ್ರವರ್ತಿ ಅಲ್ವಾ ಇವನು? ಹಂಗೆ ಇದ್ದಾನೆ, ಆದ್ರೆ ಅವನಲ್ಲ. ಯಾಕಂದ್ರೆ ಮನುಷ್ಯರು ಹೋಲ್ಕೆ ಇರೋ ಮನುಷ್ಯರು ಪ್ರಪಂಚದಲ್ಲಿ 7 ಜನ ಇರ್ತಾರಂತೆ. ನನಗೆಲ್ಲೋ ಡೌಟ್ ಹೊಡಿತಿದೆ ಕಣ್ಲಾ, ಕೇಳ್ಬಿಡ್ಲಿ ಅಂತೀಯ? ಹೇಳ್ಬಿಡು ಬಾವ. ಅಂದಂಗೆ ಇವ್ರೆ ನಿಮ್ಮನ್ ಎಲ್ಲೋ ನೋಡ್ದಂಗೈತಲ್ಲ? ನೋಡೇ ಇರ್ತೀರಾ ಸರ್? ಎಲ್ಲಿರ್ಬೋದು? ಎಲ್ ಬೇಕಾದ್ರೂ ಇರ್ಬೋದು. ಅದೇನ್ ಹಿಂಗಂತವ್ನೆ? ಡಾಕ್ಟರ್ ಧನ್ರಾಜ್ ಚಕ್ರವರ್ತಿ ಸರ್, ನಿಮ್ಮ ಅಭಿಮಾನ ನೋಡಿ ದಾಸನಾಗೋದೆ. ನನ್ನಂತ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡೋ ಕ್ಯಾರೆಕ್ಟರ್ನ ಜಾಬ್ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಸಿನಿಮಾದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥವಾಯ್ತು ಸರ್. ಇಲ್ಲಿವರೆಗೂ 7 ಸಿನಿಮಾ ಮಾಡಿದೀನಿ ಸರ್. ಯಾವ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ಮಾಡಿದೀನಿ, ಆ ಕ್ಯಾರೆಕ್ಟರ್ ಹೆಸರೇನು, ಯಾರ ಜೊತೆ ಮಾಡಿದೀನಿ ಅಂತ ನನಗೆ ನೆನಪಿರಲ್ಲ. ಆದ್ರೆ ನೀವು ಗುರ್ತಿಟ್ಕೊಂಡಿದ್ದೀರಾ. ನಿಮ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಸರ್. ದೊಡ್ಡ ಆರ್ಟಿಸ್ಟ್ ಕಂಡ್ಲಾ? 700 ಸಿನಿಮಾ ಮಾಡವ್ನೆ. ನಿನ್ ಮನ್ಸ್ ಬೇರೆ ಕದ್ದವನೆ. 3 ಕೋಟಿ. ಸೈಲೆನ್ಸ್.